ಜೀವನದಲ್ಲಿ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲ್ಲ. ಸಿಕ್ಕಿದ್ರಲ್ಲೇ ನೀನು ಸಂತೋಷ ಅನುಭವಿಸ್ಬೇಕು. ನೀನು ಆಸೆ ಪಟ್ಟಿದ್ದು, ನೀನು ಕಂಡ ಕನಸು ಈಡೇರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಈಡೇರತ್ತೆ. ಆದರೆ ನೀನು ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಈ ಪ್ರಯತ್ನದಲ್ಲಿ ನಿನಗೆ ಸೋಲುಗಳಾಗತ್ತೆ, ನೋವಾಗತ್ತೆ, ನಷ್ಟ ಆಗತ್ತೆ. ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ನೀನು ನಿಂತಲ್ಲೇ ನಿಂತಿರ್ಬೇಕಾಗತ್ತೆ. ನೀನು ಸೋತ್ರೂ ಪರವಾಗಿಲ್ಲ, ಆದರೆ ನೀನು ಅನ್ಕೊಂಡ ಗುರಿ ಸಾಧಿಸೋವರೆಗೂ ಬಿಡಬೇಡ. ಆ ಹಾದಿಯಲ್ಲಿ ನೀನು ಯಾರಿಗೂ ಭಾರವಾಗಬೇಡ. ನಿನ್ನ ಸೋಲಿನಿಂದ ನಿನ್ನ ತಪ್ಪನ್ನು ದಾಟಿ ಮತ್ತೊಮ್ಮೆ ಬಲವಾಗಿ ನಿಂತ್ಕೊಳ್ಳೋದನ್ನು ಕಲ್ತ್ಕೋ. ಯಾರ ಮೇಲೂ ಡಿಪೆಂಡ್ ಆಗಬೇಡ. ಯಾರಿಗೂ ಭಾರವಾಗಿ ನೀನು ಬದುಕಲೇಬೇಡ. ನಿನ್ನ ಆಸರೆಯಲ್ಲಿ ನೀನಿರು. ಯಾಕೆ ಗೊತ್ತಾ, ಬೇರೆ ಯಾರಿಗೂ ಆಗೋದೇ ಇಲ್ಲ. ನೀನು ಭೂತಕಾಲದಲ್ಲೇ ಬದುಕಿಬಿಟ್ರೆ ಆಯುಷ್ಯದ ಬಹುಪಾಲು ನಿನ್ನ ಹಿಂದಿನ ತಪ್ಪುಗಳನ್ನು ಮೆಲುಕು ಹಾಕುವುದರಲ್ಲೇ ಕಳೆದು ಹೋಗ್ಬಿಡುತ್ತೆ. ನಿನ್ನ ಪ್ರತಿದಿನವನ್ನು ಭರವಸೆಯೊಂದಿಗೆ, ನಂಬಿಕೆಯೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ಆರಂಭಿಸು. ಒಂದು ದಿನ ನೀನು ಗೆಲ್ತೀಯ. ನೀನು ಅಂದ್ಕೊಂಡಿದ್ದನ್ನು ಸಾಧಿಸಿಯೇ ತೀರ್ತೀಯ. ನಿನ್ನನ್ನು ಹೀಯಾಳಿಸಿದವ್ರಿಗೆ, ನಿನ್ನನ್ನು ಆಡ್ಕೊಳ್ಳೋರಿಗೆ ನಿನ್ನ ವಿಜಯದ ಮೂಲಕ ಉತ್ತರ ಕೊಡು. ನಿನ್ನಲ್ಲಿ ಸಾಧಿಸೋ ಛಲ ಹೊಂದಿದ್ರೆ ನಿನ್ನನ್ನು ಹಿಂದಾಕೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇತರರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡೋದನ್ನು ಇವತ್ತೇ ಬಿಟ್ಬಿಡು. ಯಾಕಂದರೆ ಸತ್ತು ಹೋದವರನ್ನು ಜನ ಎಷ್ಟು ಬೇಗ ಮರೆತು ಬಿಡ್ತಾರೆ ಅನ್ನೋದು ನಿನಗೆ ಗೊತ್ತಾದರೆ ನೀನು ಇತರರನ್ನು ಮೆಚ್ಚಿಸೋದನ್ನು ಬಿಟ್ಬಿಡ್ತೀಯ. ನೀನು ಜೀವನದಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಸರಿಯಾಗಿವೆ ಅಂತಲ್ಲ, ಮೊದಲು ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿರುತ್ತೆ ಅನ್ಕೋ. ಆಗಲೇ ನಿನಗೆ ತಿಳಿಯೋದು ಒಳ್ಳೆಯ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ. ನಿನಗೆ ಶ್ರೇಷ್ಠವಾದದನ್ನು ಸಾಧಿಸುವ ತುಡಿತ ಇರಬೇಕು. ಅದರ ಜೊತೆಗೆ ಸಾಧನೆಯ ದಾರಿಯಲ್ಲಿ ನೀನು ಎಡವಿದಾಗ ಮಾತ್ರ ಎದ್ದು ನಿಲ್ಲುವ ಛಲ ಕೂಡ ನಿನ್ನಲ್ಲಿರಬೇಕು. ನಿನ್ನನ್ನು ಭಾರ ಅಂದ್ಕೊಳ್ಳೋ ಜನರ ಮುಂದೆನೇ ನೀನು ಗೆದ್ದು ತೋರಿಸು. ಬದಲಾವಣೆ ಈ ಜಗದ ನಿಯಮ. ಬದಲಾವಣೆಗಳನ್ನು ಬೇಡ ಅನ್ಬೇಡ, ಧೈರ್ಯವಾಗಿ ಅದನ್ನು ಎದುರಿಸು. ಜಯ ನಿನಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರೋ ಭಾಗವನ್ನು ನೀನು ತಿನ್ನೋದಿಲ್ವಾ? ಹಾಗೆ ನಿನ್ನ ಕೆಟ್ಟ ನೆನಪುಗಳನ್ನು ಕತ್ತರಿಸಾಕು. ಸುಂದರವಾದದನ್ನು ಬಳಸ್ಕೊಂಡು ನಿನ್ನ ಬದುಕನ್ನು ಮುನ್ನಡೆಸು. ಗೆಲುವಿನತ್ತ ಮುನ್ನುಗ್ಗು. ನಿನ್ನನ್ನು ಕಡೆಗಣಿಸಿದವರಿಗೆ ಸರಿಯಾಗಿ ಉತ್ತರ ಕೊಡು. ಕೊನೆಗೊಂದು ಮಾತು ಹೇಳ್ತೀನಿ, ಭಗವಂತ ನಿನಗೆ ಬೆಟ್ಟದಷ್ಟು ಕೊಟ್ಟಿದ್ದಾನೆ. ಖುಷಿ ಪಡು. ನಿನ್ನ ಬಳಿ ಇರುವಷ್ಟನ್ನು ಪಡೆಯೋದಕ್ಕೂ ಎಷ್ಟೋ ಜನ ಬಡ್ದಾಡ್ತಾ ಇದ್ದಾರೆ. ಎದ್ದೇಳು. ನಿನ್ನ ಗುರಿಯನ್ನು ಸಾಧಿಸುವತ್ತ ನೀನು ಮುನ್ನುಗ್ಗು. ನಿಲ್ಲಬೇಡ. ಯಾವುದೇ ಕಾರಣಕ್ಕೂ ಯಾರಿಗೂ ಭಾರ ಆಗಬೇಡ. ನಾಳೆ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.